ಎಲ್ರಿಗೂ ನಮಸ್ಕಾರ. ಇವತ್ತು ಮುಳ್ಳು ಸೌತೆಯಿಂದ ಒಂದು ಒಳ್ಳೆ ಟೇಸ್ಟ್ ಆದಂಥ ದೋಸೆ, ಹಾಗೆ ಒಂದು ಟೊಮೆಟೊ ಚಟ್ನಿ. ತುಂಬ ಒಳ್ಳೆಯದಾಗುತ್ತೆ ಚಟ್ನಿ ಜೊತೆ. ಈ ಮುಳ್ಳು ಸೌತೆ ದೋಸೆ ಇದೆ ನೋಡಿ, ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಕಲರ್ ಕೂಡ ಯಾವ ಥರ ಇದೆ ನೋಡಿ. ಬೇಸಿಗೆಗಂತೂ ತುಂಬ ತಂಪಿದ್ದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ಮುಳ್ಳು ಸೌತೆ ದೋಸೆ ಮಾಡಲಿಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಕರಿಬೇವು ಒಂದು 2 ಎಸಳು, ಒಂದು ತುಂಡು ಶುಂಠಿ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 2 ಎಳೆ ಮುಳ್ಳು ಸೌತೆ ತೊಗೊಂಡಿದ್ದೀನಿ. ಇದನ್ನು ತುರಿದು ಹಾಕಬೇಕಾಗಿಯೇ ಏನಿಲ್ಲ, ಕಟ್ ಮಾಡಿಯೂ ಹಾಕ್ಬೋದು, ತುಂಬ ಎಳೆದಿದೆ. ಆಮೇಲೆ ನೆನೆ ಹಾಕಿದಂಥ ಅಕ್ಕಿ. ಇದಿಷ್ಟನ್ನು ಈಗ ನುಣ್ಣಗಾಗಿ ರುಬ್ಕೊಳ್ತೀನಿ. ಎಳೆ ಸೌತೆಕಾಯಿ ಆದ್ದರಿಂದ ಕಟ್ ಮಾಡಿ ಹಾಕ್ಬೋದು, ನುಣ್ಣಗಾಗುತ್ತೆ. ಇದು ನಾನು ತುರಿತಾ ಇಲ್ಲ. ಈಗ ಎಳೆ ಸೌತೆಕಾಯಿ ಬರ್ತಾಯಿದೆ, ತುಂಬ ಒಳ್ಳೆಯದಾಗುತ್ತೆ, ತಂಪು ದೇಹಕ್ಕೆ ತುಂಬ. ಇದೇ ಥರ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಹಾಕೋದ್ರಿಂದ ನೀರು ಬೇಡ, ಅಕ್ಕಿದು ಸೌತೆಕಾಯಿ ನೀರು ಬಿಡುತ್ತೆ, ಅದರಿಂದ ನೀರು ಹಾಕ್ತಾಯಿಲ್ಲ ನಾನು, ಬರೀ ಅಕ್ಕಿ ಮಾತ್ರ ಹಾಕಿದ್ದೀನಿ. 1-2 ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಸಿಮೆಣಸು ತೋರಿಸಿರಲಿಲ್ಲ ನಿಮ್ಗೆ ಆವಾಗ. ಹಸಿಮೆಣಸು, ಈಗ ಕರಿಬೇವು, ಒಂದು ತುಂಡು ಶುಂಠಿ, ಆಮೇಲೆ ತೆಂಗಿನಕಾಯಿ ತುರಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇದಿಷ್ಟು ಹಾಕಿ ಈಗ ನುಣ್ಣಗೆ ರುಬ್ಕೊಳ್ತೀನಿ. ನಾವು ನೀರು ದೋಸೆಗೆಲ್ಲ ರುಬ್ತೀವಲ್ಲ, ಅದೇ ಇದರಲ್ಲಿ ರುಬ್ಕೊಳ್ಬೇಕು. ನೋಡಿ, ರುಬ್ಬಿ ಆಗಿದೆ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ನೀರು ದೋಸೆಗೆ ನಾವು ರುಬ್ತೀವಿ ನೋಡಿ, ಆ ಹದಕ್ಕೆ ರುಬ್ಕೊಳ್ಬೇಕು, ತುಂಬ ನುಣ್ಣಗಾಗಬೇಕು. ನೋಡಿ, ಈ ಥರ ನೀರು ಹಾಕ್ಕೊಳ್ತೀನಿ, ಎಷ್ಟು ಬೇಕು ನೋಡಿ. ನೀರು ದೋಸೆ ಹದಕ್ಕಿದ್ರೆ ಆಯಿತು. ನೋಡಿ, ಇಷ್ಟು ಇರಬೇಕಾಗತ್ತೆ, ಇಷ್ಟು ಈ ಥರ ಇರಬೇಕಾಗತ್ತೆ. ಇದೇನು ರುಬ್ಬಿಟ್ಟು ಆಮೇಲೆ ಮಾಡುವಂಥ ದೋಸೆ ಅಲ್ಲ, ಕೂಡಲೇ ಮಾಡುವಂಥ ದೋಸೆ ಇದು. ರುಬ್ಬಿದ ಕೂಡಲೇ ಮಾಡುವಂಥ ದೋಸೆ. ದೋಸೆಗೊಂದು ಒಳ್ಳೆ ಚಟ್ನಿ ಮಾಡುವ, ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳೋ. ಸ್ವಲ್ಪ 1-2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ, ಸ್ವಲ್ಪ ಒಣಮೆಣಸು, 1-2 ನೀರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಆಗುತ್ತೆ ಇದು ಚಟ್ನಿ. ದೋಸೆ ಜೊತೆ ನಂಚ್ಕೊಳ್ಳಿಕ್ಕಾಯಿತು, ನಿಮಗೆ ರೈಸ್ ಒಟ್ಟಿಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಇದು ಚಟ್ನಿ. ಆಮೇಲೆ ಸ್ವಲ್ಪ ಟೊಮೆಟೊ, 1-2 ಟೊಮೆಟೊನ ಕಟ್ ಮಾಡಿದ್ದೀನಿ, 2 ನೀರುಳ್ಳಿ ಹಾಕಿದ್ದೀನಿ, 2 ಟೊಮೆಟೊ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಒಂದು ಸಣ್ಣ ತುಂಡು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ. ಎಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ, ಹುಳಿ ಹಾಕಿದ್ದೀನಲ್ಲ ಅಷ್ಟೇ ಬೆಲ್ಲ. ಇದೀಗ ಆರಿದ ಮೇಲೆ ಚಟ್ನಿ ರುಬ್ಕೊಳ್ತೀನಿ. ಚಟ್ನಿ ರೆಡಿ ಆಯಿತು ನೋಡಿ. ಇದು ಒಗ್ಗರಣೆ ಕೊಡುವ ಚಟ್ನಿ. ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಇಷ್ಟೇ ಹಾಕ್ತಾಯಿದ್ದೀವಿ ನೋಡಿ. ಹಂಚು ಕಾದಿದೆ, ಈಗ ಎಣ್ಣೆ ಹಚ್ಕೊಳ್ಳುವ. ನೀರು ದೋಸೆ ಹಾಕ್ತೀವಿ ನೋಡಿ, ಅದೇ ಥರ ಹಾಕೋದಿದ್ದು ದೋಸೆ. ನಾವು ನೀರು ದೋಸೆ ಎಲ್ಲ ಹಾಕೋದಿಲ್ವ, ಅದೇ ಥರ. ಮುಚ್ಚಿಡುವ. ಸೇಮ್ ನೀರು ದೋಸೆ ಮಾಡ್ತೀವಲ್ಲ ಅದೇ ಥರ ನೋಡಿ. ಕಲರ್ ನೋಡಿ ಎಷ್ಟು ಒಳ್ಳೇದು ಬರುತ್ತೆ. ಇದೇ ಥರ ದೋಸೆ ಹಾಕ್ತೀವಿ.